Hi dear students, welcome to online class. This is a continued video of 2D year second chapter of PU second English. Okay, let's come to the what we discussed in the previous class before going to start the chapter. Okay, ಪ್ರೀವಿಯಸ್ ಕ್ಲಾಸಲ್ಲಿ ಏನಾಗಿತ್ತು, ಒಬ್ಬ ಕ್ರಿಮಿನಲ್ ಇಲ್ಲಿವನಲ್ಲ ಅವನನ್ನು ಏನು ಮಾಡಿದ್ರು, ಮೊನಾಕೋ ಕಿಂಗ್ಡಮಲ್ಲಿ ಡೆತ್ ಸೆಂಟೆನ್ಸಿಂದ ಲೈಫ್ ಇಂಪ್ರಿಸನ್ಮೆಂಟಿಗೆ ಅವನ ವರ್ಡಿಕ್ಟನ್ನು ಕನ್ವರ್ಟ್ ಮಾಡಿದರು. ಅವನ ತೀರ್ಪನ್ನು ಏನು ಮಾಡಿದರು, ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ಆಮೇಲೆ ಅದನ್ನು ಜೈಲಿನಲ್ಲಿ ಹಾಕಿದ್ರು. ಜೈಲಿಗೆ ಹಾಕಿ ಆತನಿಗೆ ಒಬ್ಬ ಗಾರ್ಡ್ ಹಾಗೂ ಆತನಿಗೆ ಬೇಕಾದ ಊಟವನ್ನು ಅರಮನೆಯಿಂದ ತರಿಸ್ತಿದ್ರು. ಆಮೇಲೆ ಒಂದು ವರ್ಷದ ನಂತರ ಗಮನಿಸಿದಾಗ ಆ ಹಣವು ಏನಾಯಿತು ಅಂದರೆ ಹೆಚ್ಚಿಗೆ ಎಕ್ಸ್ಪೆನ್ಸ್ ಆಗಲಿಕ್ಕೆ ಶುರು ಮಾಡಿತು. ಆ ಖರ್ಚು ಕೂಡ ಎಷ್ಟು ಅರೌಂಡ್ 600 ಫ್ರಾಂಕ್ಸ್ ಆಗ್ತಾ ಬಂತು. ಈ ಕಾರಣಕ್ಕಾಗಿ ಏನು ಮಾಡಿದರು, ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು. ಮತ್ತು ಏನಾಯಿತು, ಈಗ ಖೈದಿ ಏನು ಕ್ರಿಮಿನಲ್ ಇರೋಲ್ಲ ಅವನೇನು ಮಾಡ್ತಾನೆ, ಸರಿಯಾದ ಸಮಯಕ್ಕೆ ಅರಮನೆಯ ಕಿಚನ್ಗೆ ಹೋಗಿ ಬೇಕಾದಂಥ ಆಹಾರವನ್ನು ತೊಗೊಂಡು ಬರ್ತಾ ಇದ್ದ. ಇಷ್ಟರವರೆಗೆ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಅವನು ಅಲ್ಲಿಂದ ಓಡಿ ಹೋಗೋ ಪ್ಲ್ಯಾನ್ ಮಾಡಲಿಲ್ಲ. ಓಡಿ ಹೋದರೆ ಅವನು ಏನು ಮಾಡ್ಬೇಕಂತ ಮಾಡಿದ್ರು, ಹ್ಯಾಂಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇಟ್ಟಿದ್ರು. ಬಟ್ ಈ ಡಿಡಂಟ್ ಗೋ ಎನಿವೇರ್, ಅವನಲ್ಲಿ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ, ಇದ್ರ ಬಗ್ಗೆ ಅವರು ಚರ್ಚೆ ಶುರು ಮಾಡಿದರು. ಯಾಕೆ ಹೋಗ್ತಾ ಇಲ್ಲ ಅವರು, ಗಾರ್ಡ್ ಇಲ್ಲ, ಜೈಲಿಗೆ ನಾವು ಕೀಲಿ ಹಾಕಿಲ್ಲ ಅಥವಾ ಲಾಕ್ ಮಾಡಿಲ್ಲ ಆತ, ಆದರೂ ಈ ಜೈಲನ್ನು ಬಿಟ್ಟು ಹೋಗ್ತಾ ಇಲ್ಲ ಯಾಕೆ ಅನ್ನೋದು ಅವರ ಪ್ರಶ್ನೆ ಆಯಿತು. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 10, ಪ್ಯಾರ ನಂಬರ್ 2. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್, ಸೇಡ್ ದೇ, that we do not want to keep him, so the minister of justice had him brought before him. Okay, ಏನು ಮಾಡಿದ್ರೆ ಅವನ್ನ we shall have to tell him straight out. ನಾವೇನೇನು ಮಾಡಬೇಕು, ಅವನಿಗೆ ಹೋಗ್ತಾ ಇಲ್ಲ ಜೈಲಿನಿಂದ, ತಾನೇ ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ, ಒಂದು ಸಣ್ಣ ಸೂಚನೆ ಕೊಡ್ತಾ ಇಲ್ಲ, ಇಲ್ಲೇ ಆರಾಮವಾಗಿದ್ಬಿಟ್ಟನ. ಅವನೇನು ಮಾಡ್ಬೇಕು ನಾವು, we shall have to tell him. ನಾವೇನು ಮಾಡಬೇಕು, we have to tell him. ನಾವು ಹೇಳಬೇಕು, ಅವನು ಹೇಳಲೇಬೇಕು. ಏನು, ಯು ಕ್ಯಾನ್ ಗೋ, ನೀ ಆರಾಮ್ ಹೋಗ್ಬೋದು ಅಂತ ಹೇಳ್ಬೋದು ಅವನಿಗೆ. ಸೇಡ್ರೆ ದ್ಯಾಟ್ ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್, ಅವ್ನು ನಮ್ಗೆ ಇಟ್ಕೊಳ್ಳೋದು ಏನೈತಿ, ಖರ್ಚು ಆಗ್ತಾ ಇದೆ ನಮಗೆ, ಹಿ ಈಸ್ ಟು ಎಕ್ಸ್ಪೆನ್ಸಿವ್ ಫಾರ್ ಅಸ್, ದ್ಯಾಟ್ಸ್ ವೈ ವಿ ಮಸ್ಟ್ ಟೆಲ್, ವಿ ಹ್ಯಾವ್ ಟು ಟೆಲ್ ಹಿಮ್, ಯು ಗೋ ಸ್ಟ್ರೈಟ್, ನೀವು ಹೋಗ್ಬಿಡು, ಇದನ್ನು ಜೈಲ್ ಬಿಟ್ಟು ಹೋಗ್ಬಿಡು ಅಂತ ಹೇಳಬೇಕಾಗಿದೆ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಆ್ಯಂಡ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್. ಮಿನಿಸ್ಟರ್ ಆಫ್ ಜಸ್ಟಿಸ್ ಏನಿದಾರಲ್ಲ, ಅಂದರೆ ನ್ಯಾಯವನ್ನು ಕೊಡ್ತಕ್ಕಂಥ ಸಚಿವರು ಏನಿದಾರಲ್ಲ, ಅವ್ರ ಹತ್ರ ಅವನ್ನ ತಗೊಂಡು ಬಂದು ನಿಲ್ಲಿಸಲಾಯಿತು. ವೈ ಡು ಯು ನಾಟ್ ರನ್ ಅವೇ, said the minister. There is no God to keep you. You can go where you like and the prince will not mind. ಏನು, ಯಾಕೆ ನೀನು ಹೋಗ್ತಾ ಇಲ್ಲ, ಯಾಕೆ ಓಡಿ ಹೋಗ್ತಾ ಇಲ್ಲ ಜೈಲಿಂದ, ಜೈಲಿನಲ್ಲಿ ಗಾರ್ಡ್ ಇಲ್ಲ, ಜೈಲಿಗೆ ಲಾಕ್ ಹಾಕಿಲ್ಲ. ವೈ ಡಿಡ್ ಯು ರನ್ ಅವೇ, ವೈ ಡಿಡಂಟ್ ಯು ರನ್ ಅವೇ, ಯಾಕೆ ನೀನು ಇಲ್ಲಿಂದ ಓಡಿ ಹೋಗ್ತಾ ಇಲ್ಲ, ವಾಟ್ಸ್ ಯುವರ್ ಪ್ರಾಬ್ಲಮ್. ದೇರ್ ಇಸ್ ನೋ ಗಾಡ್ ಟು ಕೀಪ್ ಯು, ಯಾರೂ ನಿನಗೆ ಗಾರ್ಡ್ ಇಲ್ಲ ನಿನ್ನ ಕಾಯಲಿಕ್ಕೆ. ಯು ಕ್ಯಾನ್ ಗೋ ಎನಿವೇರ್, ಯು ಕ್ಯಾನ್ ಗೋ ವೇರ್ ಯು ಲೈಕ್, ನಿಮ್ಗೆ ಇಷ್ಟ ಆದಲ್ಲಿ ನೀವು ಹೋಗ್ಬೋದು. ರಾಜನು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಇದೊಂದು ಒಳ್ಳೆಯ ಅವಕಾಶ, ತಪ್ಪಿಸ್ಕೊಂಡು ಓಡಿ ಹೋಗು ಅಂತ ಆತನು ಕೇಳಿದರು. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್, ರಿಪ್ಲೈಡ್ ದ ಮ್ಯಾನ್. ಮತ್ತೊಮ್ಮೆ ಹೇಳಿದ್ರು ಯಾರು, ಜಸ್ಟಿಸ್. ಅವ್ರೇನು ತಿಳ್ಕೊಳ್ಳಲ್ಲ ರಾಜರು, ನಾನು ಹೇಳ್ತೇನೆ ಅವ್ರಿಗೆ, ಯು ಕ್ಯಾನ್ ಗೋ, ನೀನು ಹೋಗ್ಬೋದು ಅಂತ ಹೇಳಿದ್ರು. ಆಗ ಮನುಷ್ಯ ರಿಪ್ಲೈ ಮಾಡಿದ, ಬಟ್ ಐ ಹ್ಯಾವ್ ನೋವೇರ್ ಟು ಗೋ, ವಾಟ್ ಕ್ಯಾನ್ ಐ ಡೂ, ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್ ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಬಿಸೈಡ್ಸ್ ಐ ಹ್ಯಾವ್ ಗೋ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. You had treated me badly, it is not fair. In the first place, when once you sentenced me to death, you ought to have executed me, but you didn't do it. That is one thing, I did not complain about that. Then you sentenced me to imprisonment for life and put a guard to bring me my food. But after a time you took him away again and I had to fetch my own food. Again I did not complain, but now you actually want me to go away. I can't agree to that.
You may do as you like, but I won't go away. Okay, let's come to the meaning of this pair. I dare say the prince would not mind. ಇಲ್ಲಿ ಸಚಿವರು ಹೇಳಿದರು, ಪ್ರಿನ್ಸ್ he didn't mind, he would not mind, you can go. ಅವರೇನು ತಪ್ಪು ತಿಳ್ಕೊಳ್ಳೋದಿಲ್ಲ, ಹೋಗು ಅಂತ ಹೇಳಿದ್ರು. The man replied like this, but I have nowhere to go. ನನಗೆ ಎಲ್ಲಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ನಾನು ಎಲ್ಲಿ ಹೋಗೋದಿಲ್ಲ. What can I do? ನಾನು ಏನು ಮಾಡಲಿ? You have ruined my character by your sentence and people will turn their backs on me. ನೀವು ನನ್ನ ಏನು ಮಾಡಿದ್ರೆ, ನನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿದಿರಿ. You ruin my character, you destroy my character, you destroy my future. Where can I go? ನಾನು ಎಲ್ಲಿ ಹೋಗಬೇಕು? ನೀವು ನನ್ನ ವ್ಯಕ್ತಿತ್ವವನ್ನೇ ಹಾಳು ಮಾಡಿದಿರಿ, ಹೊರಗಡೆ ನನ್ನ ರೆಸ್ಪೆಕ್ಟನ್ನು ಹಾಳು ಮಾಡಿದಿರಿ. ವೇರ್ ಕ್ಯಾನ್ ಐ ಗೋ? ಹೋಗೋದ್ರೆ ನಾನು ಎಲ್ಲಿ ಹೋಗಬೇಕು ಅಂತ ಕೇಳಿದೆ ಅವರಿಗೆ. ನಾನೇನಾದ್ರು ಕೆಲಸ ಮಾಡಲಿಕ್ಕೆ ಹೋದರೆ ಜನರು ನನಗೆ ಬೆನ್ನು ತೋರಿಸ್ತಾರೆ ಅಂದರೆ ಜನರು ಕೆಲಸ ಕೊಡೋದಿಲ್ಲ. ದೇ ಡಿಡಂಟ್ ಗಿವ್ ಎನಿ ವರ್ಕ್ ಟು ಮೀ ಬಿಕಾಸ್ ಮೈ ಕ್ಯಾರೆಕ್ಟರ್ ಈಸ್ ಡಿಸ್ಟ್ರಾಯ್ ಬೈ ಯು ಪೀಪಲ್. ನನ್ನ ವ್ಯಕ್ತಿತ್ವ ಏನಿದೆ ನಿಮ್ಮಿಂದ ಕೆಟ್ಟು ಹೋಗಿದೆ, ನಾನು ಎಲ್ಲಿ ಹೋಗಲಿ ಅಂತ ಕೇಳಿದೆ. ಬಿಸೈಡ್ಸ್ ಐ ಹ್ಯಾವ್ got out of the way of working, you have treated me badly. ನಾನೇನು ಕೆಲಸಕ್ಕೆ ಹೋಗ್ಬೇಕಂದ್ರೆ ನೀವೇನು ಮಾಡಿರಿ, ಯು ಟ್ರೀಟೆಡ್ ಮೀ ಬ್ಯಾಡ್ಲಿ. ನಾನೇನು ಮಾಡಿರಿ, ಓಹೋ ಈತ ಗಲ್ಲು ಶಿಕ್ಷೆ ಆದಂಥ ವ್ಯಕ್ತಿ, ಕೈದಿ ಬಂದಿದ್ದಾನೆ, ಜೈಲಿಂದ ಬಂದಿದ್ದಾನೆ ಅಂತ ಜನರ ಬಗ್ಗೆ ದೇ ಥಿಂಕ್ ಲೈಕ್ ದ್ಯಾಟ್. ಈಸ್ ಅ ಪ್ರಿಸನರ್, ಈಸ್ ಅ ಕ್ರಿಮಿನಲ್. ದೇ ಥಿಂಕ್ ಲೈಕ್ ದ್ಯಾಟ್. ವೇರ್ ಐ ಗೋ, ವೇರ್ ಕ್ಯಾನ್ ಐ ಗೋ, ವಾಟ್ ಕ್ಯಾನ್ ಐ ಡೂ? ನಾ ಏನು ಮಾಡಬೇಕು ಅಂತ ಕೇಳ್ತಿದ್ದ ಅವನು. It is not fair in the first place. It is not fair in the first place when once you sentence to me to death, you ought to have executed me, but you didn't do it. ಆದರೆ ಮೊದಲನೇ ಬಾರಿ ನೀವೇನು ಮಾಡಿದ್ರಿ, ನನಗೆ ಗಲ್ಲು ಶಿಕ್ಷೆ ಕೊಟ್ರಿ, ಅದನ್ನಾದ್ರೂ ಮಾಡಿದ್ರ, ಅದನ್ನೂ ಮಾಡಲಿಲ್ಲ. ದಟ್ ಈಸ್ ಒನ್ ಥಿಂಗ್. ಅದೊಂದು ಥಿಂಗ್ that did not complain about you. ನಾನು ಅದರ ಬಗ್ಗೆ ನಿಮಗೆ ಕಂಪ್ಲೇಂಟ್ ಮಾಡೋದಿಲ್ಲ. Then you sentenced me to imprisonment. Did not complain about that. Then you sentenced me to imprisonment for life and put a guard to bring me my food. But after a time you took him away again and I had to fetch my own food. Again I did not complain, but now you actually went me to go away. ಆದರೆ ಎರಡನೇ ಸರಿ ಏನು ಮಾಡಿದ್ರಿ, ನೀವು ಲೈಫ್ ಇಂಪ್ರಿಸೆಂಟ್ ಮಾಡಿದ್ರಿ, ಒಬ್ಬ ಗಾರ್ಡನ್ ಇಟ್ರಿ. ಆಮೇಲೆ ದೆನ್ ಯು ಡಿಸ್ಮಿಸ್ ದ ಗಾರ್ಡ್. ಐ ಫೆಚ್ ಮೈ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್, ಬಟ್ ಯು ಡಿಂಟ್ ಲೈಕ್ ದ್ಯಾಟ್. ವಾಟ್ ಕ್ಯಾನ್ ಐ ಡೂ? ವೇರ್ ಕ್ಯಾನ್ ಐ ಗೋ? ನಾನು ಎಲ್ಲಿಗೆ ಹೋಗಬೇಕು? ನೀವು ಈ ಥರ ಮಾಡಿದ್ರೆ ವೇರ್ ಕ್ಯಾನ್ ಐ ಗೋ? ನಾನು ಎಲ್ಲಿ ಹೋಗ್ಬೇಕಂತ ಕೇಳ್ತಿದ್ದಾರೆ ಅವರು. ಎರಡನೇ ಸಲ ಏನು ಮಾಡಿದ್ರಿ, ಅದನ್ನು ಡಿಸ್ಟ್ರಾಯ್ ಮಾಡಿದ್ರಿ. ನಾನು ಅದ್ರ ಬಗ್ಗೆ ನಿಮಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಆದರೆ ನೌ ಐ ಆಮ್ ವೆರಿ ಕಂಫರ್ಟೇಬಲ್ ಲಿವ್ ಇನ್ ಸೆಲ್ ಇನ್ ಎ ಜೈಲ್, ಬಟ್ ಯು ಪೀಪಲ್ ಡಿಸ್ಟ್ರಾಯ್ ಮೀ. ಈಗ ಮಾಡ್ತೀರಿ, ನನ್ನ ಹೊರಗೆ ಹೋಗು ಅಂತ ಇದ್ದೀರಿ. ವೇರ್ ಕ್ಯಾನ್ ಐ ಗೋ ಅಂತ ಕೇಳ್ತೀನಿ. ಐ ಕಾಂಟ್ ಅಗ್ರಿ ಟು ದ್ಯಾಟ್. ಯು ಮೇ ಡೂ ಆ್ಯಸ್ ಯು ಲೈಕ್, ಬಟ್ ಐ ವುಡ್ ಗೋ ಅವೇ. ವಾಟ್ ಯು ಸೇ, ನೀವೇನು ಹೇಳ್ತಿರಲ್ಲ, ಯು ಕ್ಯಾನ್ ಗೋ ಅವೇ, ಬಟ್ ನಾನು ಹಾಗೆ ಮಾಡೋದಿಲ್ಲ, ನಾನು ಹೋಗೋದಿಲ್ಲ. ಐ ಕಾಂಟ್ ಅಗ್ರಿ, ನಾನು ಒಪ್ಪೋದಿಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್, ಬಟ್ ಐ ವುಡ್ ಗೋ ಅವೇ. ನಿಮ್ಗೆ ಇಷ್ಟ ಬಂದ ನೀವು ಮಾಡಿರಿ, ಆದರೆ ನಾನು ಇಲ್ಲಿಂದ ಹೋಗೋದಿಲ್ಲ. ಬಿಕಾಸ್ ಮೈ ಪರ್ಸನಾಲಿಟಿ, ಮೈ ಫ್ಯೂಚರ್ ವಿಲ್ ಡಿಸ್ಟ್ರಾಯ್ ಇನ್ ದ ಸೊಸೈಟಿ. ದೇ ಡಿಡಂಟ್ ಡೂ ಎನಿ ವರ್ಕ್ ಫಾರ್ ಮೀ ಬಿಕಾಸ್ ಐ ಆಮ್ ಅ ಕ್ರಿಮಿನಲ್. ಯು ಟ್ರೀಟೆಡ್ ಮೀ ಬ್ಯಾಡ್ಲಿ, ದ್ಯಾಟ್ಸ್ ವೈ ಐ ಡಿಡಂಟ್ ಗೋ ಎನಿವೇರ್ ಅಂತ ಹೇಳ್ತಿದ್ದೆ ನಾನು. ಓಕೆ, what was to be done? Once more the council was summoned. What course could they adopt? The man would not go. They reflected and considered. The only way to get rid of him was to offer him a pension, and so they reported to the prince. There is nothing else for it, said they. We must get rid of him somehow. The sum fixed was 600 francs. The sum fixed was 600 francs, and this was announced to the prisoner. Okay, then he told, ಏನಾಯಿತು ಇಲ್ಲಿವರೆಗೆ
ಆತನನ್ನು ಹೇಗಾದರೂ ಮಾಡಿ ಅದನ್ನು ಹೊರಗೆ ಕಳಿಸ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದರು. ಯಾರು? ರಾಜ್ಯದ ಮಿನಿಸ್ಟರ್ಸು, ರಾಜ. ಆದರೆ ಯು ಕ್ಯಾನ್ ಗೋ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಆ ಖೈದಿ ಹೋಗ್ತಾ ಇರಲಿಲ್ಲ. ಬಿಕಾಸ್ ಅವನ ಏನಾಗಿತ್ತು, ಅವನ ವ್ಯಕ್ತಿತ್ವ ಹಾಳಾಗಿತ್ತು ಹೊರಗಡೆ. ಈಗ ನಾವೇ ನೋಡ್ತಿದ್ದೀವಲ್ಲ, ಸಮಾಜದಲ್ಲಿ ಯಾರು ಜೈಲಿಂದ ಹುಟ್ಟು ಬಂದಂದ್ರೆ ನಾವು ನೋಡೋ ದೃಷ್ಟಿಕೋನವೇ ಬದಲಾಗಿರುತ್ತೆ. ನಾನು ಎಲ್ಲಿ ಬದುಕಬೇಕು ಅಂತ ಕೇಳ್ತೀನಿ. ನಾನು ಎಲ್ಲ ಜೈಲಲ್ಲಿ ಇರ್ತೀನಪ್ಪ, ಆರಾಮಾಗಿರ್ತೀನಿ, ಇದನ್ನು ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಈಗ ಹೋಗು ಅಂದರೆ ಹೇಗೆ ಹೋಗಲಿ? ನಾನು ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅಂತೂ ಕೊಡ್ತಾ ಇಲ್ಲ ನನಗೆ. ಆದರೆ ಈಗ ಹೊರಗೆ ಹೋಗಂದರೆ ನಾನು ಹೇಗೆ ಬದುಕಬೇಕು? ಹೊರಗೆ ಹೋಗಿ ನೀವು ಏನು ಮಾಡಿದ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಿ, ನನ್ನ ಮರ್ಯಾದೆನ ಹಾಳು ಮಾಡಿದ್ರಿ, ನಾನು ಎಲ್ಲಿ ಹೋಗಿ ಬದುಕಲಿ ಅಂತ ಕೇಳ್ತೀನಿ. ಲೆಟ್ಸ್ ಕಮ್ ಟು ದ ಮೀನಿಂಗ್ ಆಫ್ ಲಾಸ್ಟ್ ಪ್ಯಾರಾ ಆಫ್ ದ 10th page. What was to be done? Once more the council was summoned. What course could they adapt? The man would not go. ಮತ್ತೆ ಒಂದು ಕೌನ್ಸಿಲನ್ನು ಕರೆದರು. ಸಮ್ಮನ್ ಅಂದರೆ ಕರೆಯಿಸು ಅಥವಾ ಬರ ಹೇಳುವಂಥ. ಮತ್ತೊಂದು ಕಮಿಟಿಯನ್ನು ಕರೆದರು, ಕೌನ್ಸಿಲನ್ನು ಕರೆದರು, ಮತ್ತೊಂದು ಚರ್ಚೆಯನ್ನು ಮಾಡಿದರು. ಚರ್ಚೆ ಮಾಡಿ ಹೇಗೆ ಆ ಮನುಷ್ಯನ ಇಲ್ಲಿಂದ ಹೊರ ಕಳಿಸೋದು, ಏನಾದರೂ ಮಾಡಿ ಆ ಮನುಷ್ಯ ಏನು ಮಾಡಬೇಕು, ಇಲ್ಲಿಂದ ಗೆಟ್ ರೆಡ್ ಆಫ್, ಅವನನ್ನು ಹೊರ ಹಾಕಬೇಕು. ಆದರೆ ಆ ಮನುಷ್ಯ ಹೊರಗೆ ಹೋಗ್ತಾ ಇಲ್ಲ, ಏನು ಮಾಡಬೇಕು? ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್. ಅವರು ಬಹಳ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರು. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಒಬ್ಬರು ಏನು ಮಾತಾಡಿದ್ರು, ಒಂದು ವೇ ಅಂದರೆ ಆತನ ಇಲ್ಲೇನು ಹೊರಗೆ ಕಳಿಸ್ಬೇಕಂದ್ರೆ ಆತನಿಗೆ ಪೆನ್ಷನ್ ಕೊಡಬೇಕು. ಇದೇಂತ ನೋಡಿ, ಆತನಿಗೆ ಶಿಕ್ಷೆನೂ ಕೊಡಲಿಲ್ಲ, ಆತನ ಜೈಲಿನಲ್ಲಿ ಇಟ್ಕೊಳ್ತಾ ಇಲ್ಲ, ಕೊನೆಗೆ ಆತನ ಜೈಲಿನಿಂದ ಹೊರಗೆ ಕಳಿಸ್ಬೇಕಂದ್ರೆ ಅವನು ಇಡೀ ಜೀವನ ತುಂಬ ಆಗುವಷ್ಟು ಪೆನ್ಷನ್ ಕೊಡಬೇಕು. ಅವನಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡ್ತಾ ಹೋಗ್ಬೇಕನ್ನೋ ಆಲೋಚನೆಗೆ ಬಂದರು. ನೋಡಿರಿ ಹೇಗೆ ಸರ್ಕಾರಗಳು ಹೇಗೆ ತಮ್ಮ ಹುಚ್ಚುತನದಿಂದ, ದಡ್ಡತನದಿಂದ ಒಂದು ಖರ್ಚು ಸ್ವಲ್ಪದಲ್ಲೇ ಮುಗಿದು ಹೋಗೋ ಖರ್ಚನ್ನು ಹೆಚ್ಚು ಹೆಚ್ಚು ಖರ್ಚು ಮಾಡ್ತಾ ಹೋಗ್ತವೆ. ಮೊದಲೇ ಆತನ್ನು ಹೆಡ್ ಕಟ್ ಆಫ್ ಮಾಡುವಾಗ ಏನು ಸೆಂಟೆನ್ಸ್ ಆಗಿರ್ತಲ್ಲ, ಅದು ತೀರ್ಪು ಆಗುತ್ತಲ್ಲ, ಅದನ್ನು ಮುಗಿಸೋಗಿದ್ರೆ ಈಗ ಯಾವ ಸಮಸ್ಯೆಗಳು ಇರುತ್ತಿರಲಿಲ್ಲ. ಓಕೆ, ಅದನ್ನು ಮುಗಿಸ್ಲಿಲ್ಲ. ನೀವು ನೋಡಿದ್ದೀರಿ, ಡಿಸ್ಕಷನಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಅದನ್ನ ಮುಗಿಸ್ಲಿಲ್ಲ. ಮತ್ತೆ ಇಲ್ಲಿ ಬಂದಿದ್ದೀವ, ಇವಾಗ ಆತನಿಗೆ ಪೆನ್ಷನ್ ಕೊಡುವ ಹಂತಕ್ಕೆ ಬಂದಿದೆ. ಸರ್ಕಾರಗಳು ನೀತಿ ನಿಯಮಗಳನ್ನು ರೂಪಿಸೋದಕ್ಕೆ ಸ್ವಲ್ಪ ಎಡವಟ್ಟಾದರೂ ಕೂಡ ಏನಾಗ್ತದೆ, ವ್ಯವಸ್ಥೆನೇ ಹದಗೆಡ್ತದೆ. ಇದು ಒಂದು ಹದಗೆಟ್ಟ ವ್ಯವಸ್ಥೆಗೆ ಒಂದು ಸಣ್ಣ ಒಂದು ಕತೆ ಇಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರು ನಮ್ಗೆ ಹೇಳ್ತಿದ್ದಾರೆ. ಓಕೆ, ಅವ್ನಿಗೇನು ಮಾಡೋಣ, ಪೆನ್ಷನ್ ಕೊಡೋಣ. ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್, ದೇರ್ ಇಸ್ ನಥಿಂಗ್ ಎಲ್ಸ್ ಫಾರ್ ಇಟ್, said they, we must get rid of him somehow. The sum fixed was 600 francs and this was announced to the prisoner. ರಾಜನ ಜೊತೆಗೆ ಮಾತಾಡಿದ್ರು, ಎಷ್ಟು ಆತನಿಗೆ ಪೆನ್ಷನ್ ಕೊಡಬೇಕು. ದ ಸಮ್ ಫಿಕ್ಸ್ಡ್, ಸಮ್ ಅಂದರೆ ಒಟ್ಟು ಒಂದು ಟೋಟಲ್ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ರು. ಎಷ್ಟು? 600 francs ಪರ್ ಮಂತ್ ಅನೌನ್ಸ್ ಟು ದ ಪ್ರಿಸ್ನರ್. ಪ್ರಿಸ್ನರ್ಗೆ ಏನು ಮಾಡಿದ್ರು, ಒಂದು ಅನೌನ್ಸ್ ಮಾಡಿದ್ರು, ಪೆನ್ಷನನ್ನು ಅನೌನ್ಸ್ ಮಾಡಿ, we will give you some money to you people ಅಂತ ಹೇಳಿದ್ರು. ನಾನು ನಿಮ್ಗೆ ಏನು ಮಾಡ್ತೇವೆ, ನಿನಗೆ ಇಷ್ಟು ದುಡ್ಡನ್ನು ಕೊಡ್ತೇವೆ ಅಂತ ಹೇಳಿ. ವೆಲ್ ಸೇಡ್ ಹಿ, ಐ ಡೋಂಟ್ ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಆನ್ ದ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ವೆಲ್ ಸೇಡ್ ಹಿ, ಐ ಡೋಂಟ್ ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಆದರೆ ನೀವು ನನಗೆ ಇದನ್ನು ರೆಗ್ಯುಲರ್ ಆಗಿ ಕೊಡ್ತಾ ಹೋದರೆ, ಅವ್ನಿಗೇನು ಮಾಡಿದ್ರು, 600 francsನ್ನು ಕೊಟ್ಟು ಕಳಿಸ್ಬೇಕಂತ ಮಾಡಿದರು. ಅಷ್ಟೇ, 600 francs ಮಾತ್ರ ಕೊಟ್ಟು ಕಳಿಸ್ಬೇಕಂತ ಮಾಡಿದರು. ಬಟ್ ಅವನು ಒಂದು ಬೇಡಿಕೆ ಇಟ್ಟ ಇಲ್ಲಿ, ಏನು ಇವರೆಲ್ಲ ಹುಚ್ಚಾಟಗಳನ್ನು ಗಮನಿಸಿದ. ದೆನ್ ಹಿ ಆಸ್ಕ್ಡ್ ಹಿಮ್, ಗಿವ್ ಮಿ ರೆಗ್ಯುಲರ್ಲಿ. ಯು ಡಿಡೆಂಟ್ ಗಿವ್ ಮಿ ರೆಗ್ಯುಲರ್ಲಿ, ಅದರ್ವೈಸ್ ಐ ಡೋಂಟ್ ಗೋ. ನಾನು ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಉಳಿದ್ಬಿಡ್ತೀನಿ. ನನಗೆ ರೆಗ್ಯುಲರ್ ಆಗಿ ಕೊಡಬೇಕು, ಇಡೀ ಜೀವನ ಪೂರ್ತಿ ನನಗೆ ರೆಗ್ಯುಲರ್ ಆಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಆನ್ ದಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ನಾನು ಮನಸ್ಸು ಮಾಡ್ತೇನೆ, ಐ ವಿಲ್ಲಿಂಗ್ ಟು ಗೋ. ನೀವು ಹಾಗೆ ಕೊಡೋದಾದರೆ ಮಾತ್ರ ಐ ವಿಲ್ಲಿಂಗ್ ಟು ಗೋ ಅಂತ ಹೇಳಿದೆ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಹಿ ರಿಸೀವ್ಡ್ 1/3 ಆಫ್ ಹಿಸ್ annuity in advance and left the king's domains. It was only quarter of an hour by rail, and he emigrated and settled just across the frontier, where he bought a bit of land, started gardening, and now lives comfortably. He always goes at the proper time to draw his pension. Having received it,
He goes to the gaming table, stakes 2 or 3 francs, somehow wins or somehow losses, and then returns home. He lives peaceably and well. Then come to the meaning of this para. So the matter was settled. He received 1/3 of his annuity in advance and left the king's dominance. ಏನು ಮಾಡಿದ, ಮ್ಯಾಟರ್ ಸೆಟಲ್ ಆಯಿತು. ದೆನ್ ಹಿ ಗಾಟ್ 1/3 ಆಫ್ ಆ್ಯನ್ಯುಯಿಟಿ, 1/3 ಆಫ್ ದಟ್ ಅಮೌಂಟ್. ಅದೇನು ವಾರ್ಷಿಕ ಒಂದು ವರ್ಷದ ಸಂಬಳ ಏನು ಬರಬೇಕಾಗಿತ್ತಲ್ಲ ಅದರದ್ದು 1/3 ತೊಗೊಂಡ, ಅಂದರೆ 3 ಅಂಶವನ್ನು ತಗೊಂಡು ಏನು ಮಾಡಿದ, ಅಲ್ಲಿಂದ ಅವನ ಸಾಮ್ರಾಜ್ಯವನ್ನು ಬಿಟ್ಟು ಹೋದ. ಕ್ವಾರ್ಟರ್ ಆಫ್ ಆ್ಯನ್ ಅವರ್, 15 ನಿಮಿಷದಲ್ಲಿ. ಮೊದಲೇ ಚಿಕ್ಕ ಸಾಮ್ರಾಜ್ಯ, 15 ನಿಮಿಷ ಜರ್ನಿ ಮಾಡಿದ್ರೆ ಸಾಕು ಆ ದೇಶದಿಂದ ಹೊರಗಡೆ ಹೋಗ್ಬೋದು. ರೈಲ್ನಲ್ಲಿ ಏನು ಮಾಡಿದ, ಆ ದೇಶವನ್ನು ಬಿಟ್ಟು ಹೊರಗಡೆ ಹೋಗಿ ಈ ಎಮಿಗ್ರೇಟ್ ಅಂದರೆ ಹೋದ ಹೊರಗಡೆ. ಇಟ್ ವಾಸ್ ಅ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಬೈ ರೈಲ್ ಆ್ಯಂಡ್ ಹಿ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್. ಅವ್ನು ಹೋಗಿ ಅಲ್ಲಿ ಸೆಟ್ಲ್ ಆದಂಥ ಗಡಿಯಲ್ಲಿ, ದೇಶ ಬಿಟ್ಟು ಆಚೆ ಹೋಗಿ ಗಡಿಯಲ್ಲಿ ಸೆಟ್ಲಾಗಿ ಅಲ್ಲೊಂದು ಅಷ್ಟು. ಈ ಬ್ರಾಡ್ ಅ ಬಿಟ್ ಆಫ್ ಲ್ಯಾಂಡ್, ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಆ್ಯಂಡ್ ಗಾರ್ಡನಿಂಗ್ ಆ್ಯಂಡ್ ನಾವು ಲಿವ್ಸ್ ಕಂಫರ್ಟೇಬಲಿ. ಅಲ್ಲಿ ಹೋಗಿ ಏನು ಮಾಡಿದ, ದೇಶವನ್ನು ಬಿಟ್ಟು ಪಕ್ಕದ ದೇಶದಲ್ಲಿ ಗಡಿಯಲ್ಲಿ ಅಲ್ಲೇ ದೇಶಕ್ಕೆ ಸಮೀಪವಾಗಿ ಇದ್ದು ಅಲ್ಲೊಂದು ಚಿಕ್ಕ ಒಂದು ಜಾಗವನ್ನು ಖರೀದಿ ಮಾಡಿದ. ಆ ಹಣದಲ್ಲಿ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಆತ ಏನು ಮಾಡಿದ, ಅಲ್ಲಿ ಒಂದು ಸ್ವಲ್ಪ ಗಾರ್ಡನಿಂಗು ಆಮೇಲೆ ಮಾರ್ಕೆಟಿಂಗು ಮಾಡ್ತಾ ತನ್ನ ಜೀವನವನ್ನು ಸುಖವಾಗಿ ಕಳೆಯಲಿಕ್ಕೆ ಶುರು ಮಾಡಿದ. He always goes at the proper time to draw his pension. Having received it, he goes to the gaming table, stakes 2 or 3 fences, sometimes win or sometimes losses, and then returns home. He lives peaceably and well. ಸರಿಯಾದ ಸಮಯಕ್ಕೆ ಅವನು ವಾಪಸ್ ರಾಜ್ಯಕ್ಕೆ ಬರ್ತಿದ್ದ. ರಾಜ್ಯಕ್ಕೆ ಬಂದು ಅವನೇನು ಮಾಡ್ತಿದ್ದ, ತನ್ನ ಪೆನ್ಷನ್ ತೊಗೊಂಡು ಮತ್ತೆ ವಾಪಸ್ ಏನು ಮಾಡ್ತಿದ್ದ, ಹೋಗ್ತಿದ್ದ. ಆಮೇಲೆ ಸ್ವಲ್ಪ ಸಮಯ ಒಳಗಡೆ ಏನು ಮಾಡ್ತಿದ್ದ, ಗೇಮಿಂಗ್ ಏನು ರೋಲೆಟ್ ಗೇಮು ಜುಜಾಟದಲ್ಲಿ ಆ ಗೇಮಿಂಗ್ ಟೇಬಲ್ಗೆ ಹೋಗಿ ಒಂದು 2-3 ಫ್ರ್ಯಾಂಕ್ಸನ್ನು ಹಾಕ್ತಿದ್ದ. ಸ್ಟೇಕ್ಸ್ 2-3 ಫ್ರ್ಯಾಂಕ್ಸನ್ನು ಒಳಗಿತ್ತಿದ್ದ, ಆಟದಲ್ಲಿ ತೊಡಗಿಸಿ ಕೆಲವೊಮ್ಮೆ ಸೋತಿದ್ದ, ಕೆಲವೊಮ್ಮೆ ಗೆಲ್ತಿದ್ದ. ಹಿ ಪ್ಲೇ ಫಾರ್ ಈಸ್ ಜಾಯ್, ಅವನು ಖುಷಿಗೋಸ್ಕರ ಆಡ್ತಿದ್ದದನ್ನು ಆಡಿ ಮತ್ತೆ ಮನೆಗೆ ಹೋಗ್ತಿದ್ದ. ಈ ಲೀವ್ಸ್ ಪೀಸಿಬಲಿ ಆ್ಯಂಡ್ ವೆಲ್, ಅವನು ಆರಾಮಾಗಿ ಬದುಕಲಿಕ್ಕೆ ಶುರು ಮಾಡಿದ. It is a good thing that he did not commit his crime. It is a good thing that he did not commit his crime in a country where they do not grudge expense to cut a man's head off or to keep him in a prison for life. ಇಲ್ಲಿ ಹೇಳ್ತಾರೆ, ಇಟ್ ಇಸ್ ಅ ಗುಡ್ ಥಿಂಗ್, ಇದೊಂದು ಒಳ್ಳೆಯ ಕೆಲಸ. ಆತನಿಗೆ ಪೆನ್ಷನ್ ಕೊಟ್ಟಿದ್ದರಿಂದ ಏನಾಯಿತು, ಆತ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ಮಾಡಲಿಲ್ಲ, ಕ್ರಿಮಿನಲ್ ಕೆಲಸಗಳಲ್ಲಿ ಭಾಗಿಯಾಗಲಿಲ್ಲ. ವೇರ್ ದೇ ಡು ನಾಟ್ ಗರ್ಜ್ ಎಕ್ಸ್ಪೆನ್ಸ್ ಟು ಕಟ್ ಅ ಮ್ಯಾನ್ಸ್ ಹೆಡ್ ಆಫ್. ಅವರೇನಾದರೂ ಏನು ಎಕ್ಸ್ಪೆನ್ಸನ್ನು ಕೊಡಲು ಹೋಗ್ತಾ ಇದ್ದರೆ, ಅಥವಾ ಯಾರ್ದು ಅದು ಏನು ಮ್ಯಾನ್ಸ್ ಕಟ್ ಹೆಡ್ ಆಫ್ ಮಾಡಬೇಕಾಗಿತ್ತಲ್ಲ, ಮ್ಯಾನ್ ಹೆಡ್ ಕಟ್ ಮಾಡಬೇಕಾಗಿತ್ತಲ್ಲ, ಅದನ್ನು ಅವರು ಏನು ಎಕ್ಸ್ಪೆನ್ಸ್ ಕೊಡದೇ ಇದ್ದರೆ, ಅಥವಾ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್, ಅವನೇನಾದರೂ ಜೈಲಿನಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು, ಇದಕ್ಕಿಂತ ಹೆಚ್ಚು ಸಮಸ್ಯೆಗಳು ಅನುಭವಿಸ್ತಿದ್ದು. ಅವ್ರು ಬಿಟ್ಟರು, ಅದರ ಬದಲಾದ ಹೋಗಿ ಸಮಾಜದಲ್ಲಿ ಬದುಕಲಿಕ್ಕೆ ಶುರು ಮಾಡಿ. ಇದು ಒಂದರ ಮುಖ. ಆದರೆ ಈ ಸಮಸ್ಯೆನ ಮೊದಲೇ ಅವ್ರು ನಿವಾರಿಸ್ಬಿಟ್ಟಿದ್ರೆ ಏನು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿರಲಿಲ್ಲ ಅನ್ನೋದು ಈ ಒಂದು ಪಾಠದ ಒಂದು ಆಶಯ. ಇಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಲಿಯೋ ಟಾಲ್ಸ್ಟಾಯ್ ಅಂದರೆ, ಇಲ್ಲಿ ಸರ್ಕಾರದ ಒಂದಿಷ್ಟು ನೀತಿ ನಿಯಮಗಳಲ್ಲಿ ತಪ್ಪು ನಡೆಗಳನ್ನು ಹೇಳ್ತಿದ್ದಾರೆ. ಜೊತೆಗೆ ಈ ಒಂದು ಅವಕಾಶ, ಈ ಸಂದರ್ಭ ಸಿಕ್ಕದನ್ನು ಆತ ಏನು ಮಾಡಿದ, ಸರಿಯಾಗಿ ಬಳಸ್ಕೊಂಡ, ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ಲಿಕ್ಕೆ ಶುರು ಮಾಡಿದ. ಅವನು ಕ್ರೈಮನ್ನು ಮತ್ತೆ ಮಾಡಲಿಲ್ಲ, ಆತ ಬದಲಾದ. ಓಕೆ, ಶಿಕ್ಷೆ ಕೊಟ್ಟರೆ ಮಾತ್ರ ವ್ಯಕ್ತಿ ಬದಲಾಗ್ತಾನಂತಿಲ್ಲ, ಕೆಲವೊಂದು ಅವಕಾಶಗಳನ್ನು ಕೊಟ್ಟರೆ ವ್ಯಕ್ತಿ ಬದಲಾಗ್ತಿರ್ತಾನೆ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡಿ ಹೇಳಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್. ಈ ಲೆಸನ್ ಏನಾದರೂ ಇಲ್ಲಿ ಮುಗಿದಿರ್ತದೆ. ಓಕೆ.